ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಹಲವೆಡೆ ಭಾರೀ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿದೆ. ಐಟಿ ಸಿಟಿ ಪ್ರಮುಖ ರಸ್ತೆಗಳ ಮೇಲೆ ನೀರು ಹರಿದ ಕಾರಣ ವಾಹನ ಸವಾರರು ಪರದಾಡಿದ್ದಾರೆ. ಬನಶಂಕರಿ, ನೈಸ್ ರಸ್ತೆ, ಜಯನಗರ, ಆರ್ಆರ್ ನಗರ, ನಾಯಂಡಹಳ್ಳಿ ಸೇರಿದಂತೆ ಹಲವೆಡೆ ವರುಣಾರ್ಭಟಕ್ಕೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಶಿವಾನಂದ ಸರ್ಕಲ್ ಅಂಡರ್ಪಾಸ್ನಲ್ಲೇ ಕಾರು ಸಿಲುಕಿ ಚಾಲಕ ಪರದಾಡಿದಂಥ ಘಟನೆಯೂ ನಡೆಯಿತು. ರಿಚ್ಮಂಡ್ ರಸ್ತೆಯಲ್ಲಿ 1 ಅಡಿಗೂ ಹೆಚ್ಚು ನೀರು ನಿಲುಗಡೆಯಿಂದ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಿರ್ಮಾಣವಾಗಿರುವ ರಸ್ತೆ ಜಲಾವೃತಗೊಂಡಿತ್ತು. ಬೆಂಗಳೂರಿನ ಹಲವೆಡೆ ಸುರಿದ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿದೆ. ಗಮನಿಸ್ತಾ ಇದ್ದೀರಿ ನೀವು ದೃಶ್ಯಗಳನ್ನು. ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಏರಿಯಾಗಳಲ್ಲಿ ಯಾವ ರೀತಿಯಾಗಿ ರಸ್ತೆಗಳು ಜಲಾವೃತಗೊಂಡಿವೆ ಅಂತ. ಅಷ್ಟೇ ಅಲ್ಲ, ಜನರು ಪರದಾಟ ನಡೆಸ್ತಿದ್ದಾರೆ. ಕಾರಣ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಸ್ಮಾರ್ಟ್ ಸಿಟಿ ಅಂತಾರೆ, ರಸ್ತೆಗಳೆಲ್ಲವೂ ಕೂಡ ಫುಲ್ ಸ್ಮಾರ್ಟ್ ಅಂತಾರೆ. ಆದರೆ ಮಳೆ ಬಂದಾಗ ಗೊತ್ತಾಗುತ್ತೆ ಕಾಮಗಾರಿಗಳ ಹಣೆ ಬರಹ. ಅನೇಕ ಕಡೆ ಹೂಳೆತ್ತದೆ, ಎಲ್ಲ ಕಡೆನೂ ಕೂಡ ರಸ್ತೆಯಲ್ಲಿ ನೀರು ನಿಂತು ಬಿಡುತ್ತೆ. ಹಾಗಾಗಿ ಜನರು ಪರದಾಡುವಂಥ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ. ಇನ್ನು ಇದೆಲ್ಲ ಆಗಾಗ ಗೊತ್ತಿಲ್ಲದೆ ಮಳೆ ಬರುವಂಥದ್ದು. ಆದರೆ ಮಳೆಗಾಲದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹಾಗಾದರೆ ನೋಡಿ. ಮಾಗಡಿ ಮೆಟ್ರೋ ಸ್ಟೇಷನ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೇಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ. ಮತ್ತೊಂದು ಕಡೆ ರಿಚ್ಮಂಡ್ ಸರ್ಕಲ್ನಲ್ಲೂ ಕೂಡ 1 ಅಡಿಗೂ ಹೆಚ್ಚು ನೀರು ನಿಂತುಬಿಟ್ಟಿದೆ. ಇನ್ನು ಶಿವಾನಂದ ಸರ್ಕಲ್ನಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಆರ್ಆರ್ ನಗರದಲ್ಲೂ ಕೂಡ ಮಳೆ ಸುರಿದಿದ್ದು ಅಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆ ಆಗಿದೆ. ಹೀಗಾಗಿ ಜನರು ಪರದಾಡಿದ್ದಾರೆ. ಒಟ್ಟಿನಲ್ಲಿ ಮಳೆ ಆಯಿತು ಅಂದರೆ ಒಂದು ವಾಹನ ಸವಾರರು ಪರದಾಡ್ತಾರೆ, ಇನ್ನೊಂದು ಹಳೆ ಬಿಲ್ಡಿಂಗ್ಗಳು ಕುಸಿತ ಆಗಿಬಿಡುತ್ತೆ. ಕಾಂಪೌಂಡ್ಗಳು, ಮನೆಗಳು ಯಾವಾಗ ಎಲ್ಲಿ ಕುಸಿತವೆ ಹೇಳೋದಕ್ಕಾಗಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿರುವಂಥ ಜನರಿಗೆ ಒಂದು ರೀತಿಯಾಗಿ ಸೇಫ್ಟಿ ಬಗ್ಗೆ, ಭದ್ರತೆ ಬಗ್ಗೆ ಈಗ ಪ್ರಶ್ನೆ ಹೇಳ್ತಾ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಫೇಸ್ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಬೆಂಗಳೂರು ಇನ್ನೂ ಕೂಡ ಸಿದ್ಧತೆ ಮಾಡಿಕೊಂಡಿಲ್ಲ. ಅದಕ್ಕೆ ಇವೇ ಉದಾಹರಣೆಗಳು. 1 ಗಂಟೆ ಮಳೆ ಸುರಿದ್ರೆ ಸಾಕು, ಎಲ್ಲ ಕಡೆ ಅವಾಂತರ.